ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗುಣೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿರ್ಮಹಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಜನ್ಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5 ಜನ ಪಂಚದೇವಿಯರು ಒಂದೇ ದೇಹದಲ್ಲಿ ಇಂದ್ರಸೇನೆ ತಪಸ್ಸು ಮಾಡಿದ್ದಾಳೆ. ಯಾವಾಗ ಮುದ್ಗಲ ಋಷಿ ಅವನಿಗೆ ಎಚ್ಚರ ಮಾಡಿ ವಾಯುದೇವರು ಹೊರಟೋದ್ರು. ವಾಯುದೇವರು ಹೋದರೂ ಎಚ್ಚರ ಆಯಿತು. ಯಾರಿಗೆ? ಮುದ್ಗಲ ಋಷಿಗೆ ಬ್ರಹ್ಮನ ಶಾಪ ನೆನಪಾಯಿತು. ಭಾರತೀ ದೇವಿ ಸಂಘ ಮಾಡಬೇಕು, ಇದು ಆಗುವಂಥದ್ದಲ್ಲ. ಎಷ್ಟು ತನಕ ವಾಯುದೇವರಿದ್ದರೂ ಕಾಣ್ತದೆ, ಅದಕ್ಕೋಸ್ಕರ ನನಗೆ ಗೊತ್ತಿರಲಿಲ್ಲ. ಈಗ ವಾಯುದೇವರು ಹೋಗುವಾಗ ನನ್ನನ್ನು ಎಚ್ಚರಿಸಿ ಹೋಗಿದ್ದಾರೆ. ಸೊ ಆದ್ದರಿಂದ ಮುದ್ಗಲ ಋಷಿ ಪಲಾಯನ ಮಾಡಿದರು. ಅಲ್ಲಿಂದ ಪಲಾಯನ ಮಾಡಿ ಬೇರೆ ದೇಶಕ್ಕೆ ಹೋದರು. ದೇಶಾಂತರ ಹೋಗಿಬಿಟ್ಟು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಅಂತೇಳಿದರೆ ಅವರು ಅಲ್ಲಿ ತಪಸ್ಸು ಮಾಡಿದರು. ಈ ಕಡೆ ಭಾರತೀ ದೇವಿ ಇಂದ್ರಸೇನೆ ತಪಸ್ಸು ಮಾಡಿದ್ಲು 5 ಜನ. ಸೊ ಇವರಿಗೆ ಭಗವಂತ ಭಾರತೀ ದೇವಿಗೆ ಆಯಿತು ಗಂಡ ಸಿಗಲಿ ಅಂತ ತಥಾಸ್ತು ಅಂತ ಹೇಳಿದ್ದಾರೆ. ರುದ್ರದೇವರು ಈ 4 ಜನರಿಗೆ ತಥಾಸ್ತು ಅಂತ ಹೇಳಿದ್ದಾರೆ. ಹೀಗೆ ಒಂದೇ ದೇಹದಲ್ಲಿ ಇದ್ದಾರೆ ಇವರು. ಇವರಿಗೆ ಏನು ತಲೆಬಿಸಿ ಅಂತ ಹೇಳಿದ್ರೆ, ಇವರಿಗೆ ನಮ್ಮ ಜೊತೆಗೆ ಬಾಕಿದ್ದವರು ಇದ್ದಾರೆ ಅನ್ನುವಂಥದ್ದು ಕೆಲವು ಸಲ ಮರೆತು ಹೋಗಿಬಿಡ್ತದೆ. ಅಂದರೆ ಇಂದ್ರಸೇನೆ ನಾನು ಒಬ್ಬಳೆ ಅಂತ, ಪಾರ್ವತಿ ತಿಳ್ಕೊಳ್ಳೋದು ನಾನು ಒಬ್ಬಳೆ ಅಂತ, ಶಚಿದೇವಿ ತಿಳ್ಕೊಳ್ಳೋದು ನಾನು ಒಬ್ಬಳೆ ಅಂತ, ಬಾಕಿದವರು ಇದ್ದಾರೆ ಅಂತ ಗೊತ್ತೇ ಇಲ್ಲ. ಭಾರತೀ ದೇವಿಗೆಲ್ಲ ಗೊತ್ತು, ಆದರೆ ಇವರಿಗೆ ಗೊತ್ತಿಲ್ಲ. ಇವರಿಗೇನಾಗಿದೆ, ಅಯ್ಯೋ ನನಗೆ 5 ಗಂಟಂದಿರು ಅಂತ 5 ಸಲ ತಥಾಸ್ತು ತಥಾಸ್ತು ಅಂತ ಹೇಳಿದ್ದಾರೆ, ನನಗೆ 5 ಗಂಟೆ ಸಿಗ್ತದೆ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ನನಗೆ 5 ಗಂಟೆ ಸಿಗ್ತದೆ ಅಂತ. ಈ ರೀತಿ ಸ್ವಲ್ಪ ಕೆಲವು ಸಲ ಈ ಭ್ರಮೆಗಳೆಲ್ಲ ನಾನಾ ರೀತಿಯ ಭ್ರಮೆಗಳು ಹುಟ್ಟುತ್ತವೆ. ಸೊ ಈ ರೀತಿ ಅಲ್ಲಿಗೆ ನಿನ್ನೆಯ ಶ್ಲೋಕಗಳು ಮುಗಿದು ಈಗ ಇವತ್ತಿನ ಶ್ಲೋಕ 134ನೇದ್ದು. ದೇವ್ಯ ಹೋ ಬತ್ತಾರ ವೈಲರ್. ಹಾಂ ಬಲೆ ಪಣ್ಣೆ. ಹಾಂ ಮುಗುಳು ನೀವು ಫುಲ್ ಮೂಜಿ ಶ್ಲೋಕ ಬಂತು ಬಿಡಲೆ ವೈಲರೆ. ಮೂಜಿಲ ಬಂತು ಬಿಡಲೆ. 133, 134, 135. ದೇವ್ಯಶ್ಚತಸ್ರಸ್ತು ತದಾ ದತ್ತ ಮಾತ್ರೇವ ರೇಮುನಾ ದೇವಾನಾಂ ಮಮತಾರಾರ್ಥಂ ಪಂಚದೇವ್ಯಸ್ಮ ಇತ್ಯಥಾ ನ ಜಾನನ್ಯೇಕ ದೇಹತ್ವಾತ್ ಚಿದ್ಯೋಗಾತ್ ಕ್ಷೀರನೀರವತ್ ತಾಃ ಶ್ರುತ್ವಾ ಸ್ವಪತಿಂ ದೇವಿ ನ ಚಿರಾತ್ ಪ್ರಾಪ್ಸ್ಯಸೀತಿ ಚ. ವಿಷ್ಣೋಕ್ತಂ ಶಂಕರೋಕ್ತಂ ಚ ಚತ್ವಾರಃ ಪತಯಃ ಪೃಥಕ್ ಭವಿಷ್ಯಂತೀತ್ಯತೈಕಸ್ಯಾ ಮೇನಿರೇ ಪಂಚಭದ್ರತಾಂ. 133, 34 ಹಾಗೂ 35ನೇ ಶ್ಲೋಕ. ರುದ್ರನಿಂದ ವರವು ಕೇವಲ ಕೊಡಲ್ಪಡುತ್ತಿರಲು ಆಗ ಪಾರ್ವತಿ ಮೊದಲಾದ 4 ಧರ್ಮ ವಾಯು ನಾಸತ್ಯಾಖ್ಯ ದೇವತೆಗಳಿಗೂ ಭಾರ್ಯ ಸಂಯೋಗನಾಥನಾದ ಶಂಕರಾಖ್ಯ ದೇವತೆಗೂ ಅವತಾರಕ್ಕಾಗಿ ನಾವು ಒಂದೇ ಶರೀರದಲ್ಲಿದ್ದ ಪ್ರಯುಕ್ತವು ಜೀವಚೇತನಗಳಿಗೆ ಪರಸ್ಪರವಾಗಿ ಸಂಬಂಧವಿದ್ದ ಪ್ರಯುಕ್ತವು ಹಾಲು ನೀರುಗಳಂತೆ 5 ದೇವಿಯರು ಆಗಿರುತ್ತೇವೆ ಎಂದು ತಿಳಿಯಲೇ ಇಲ್ಲ. ಆ ದೇವಿಯರು ಇರೋ ದೇವಿಯೇ ತಮ್ಮ ಗಂಡನನ್ನು ಶೀಘ್ರದಲ್ಲಿ ಹೊಂದುವಿ ಎಂದು ಒಂದಾವತಿ ವಿಷ್ಣುವಿಂದ ಹೇಳಲ್ಪಟ್ಟದ್ದನ್ನು, 4ಆವರ್ತಿ ರುದ್ರರಿಂದ ಹೇಳಲ್ಪಟ್ಟದ್ದನ್ನು ಒಟ್ಟುಗೂಡಿ 5ಆವರ್ತಿ ಮಾತನ್ನು ಕೇಳಿ ತಮ್ಮ ತಮ್ಮ ಗಂಡಂದರಿಂದ ಪ್ರತ್ಯೇಕವಾಗಿ 4 ಪತಿಗಳು ಆಗುವರು. ಹೀಗೆ ಒಬ್ಬಳಿಗೆ 5 ಗಂಡಂದಿರು ಅಂತ ತಪ್ಪಾಗಿ ತಿಳಿಯುತ್ತಾರೆ. ದೇವ್ಯ ಚತಸ್ರಸ್ತು ತದಾ ದತ್ತ ಮಾತ್ರೇವ ರೇಮುನಾ ದೇವಾನಾಂ ಅವತಾರಾರ್ಥಂ ಪಂಚದೇವ್ಯಃ ಸ್ಮ ಇತ್ಯಥ ನ ಅಜಾನನ್ ಏಕದೇಹತ್ವಾತ್ ಚಿದ್ಯೋಗಾತ್ ಕ್ಷೀರನೀರವತ್. ಇದು 3 ಲೈನ್ ಫಸ್ಟಿಗೆ ನೋಡ್ಕೊಳ್ಳುವ. ದೇವ್ಯ ಚತಸ್ರಸ್ತು 4 ಜನ ದೇವಿಯರು. ದೇವ್ಯ ಚತಸ್ರಃ 4, ಪಂಚ ಅಂತೇಳಿದರೆ 5, ತ್ರಯ ಅಂದರೆ 3. ಸೊ ತಿಸ್ರಹ ಅಂದರೆ 3 ಜನ ದೇವಿಯರು.
ಚತಸ್ರಃ ಅಂತೇಳಿದರೆ 4 ಜನ ದೇವಿಯರು. ದೇವಿಯರು ಚತಸ್ರಃ 4 ಜನ ಅಂದರೆ ಭಾರತಿಯನ್ನು ಬಿಟ್ಟು 4 ಜನ ದೇವಿಯರು. ತದಾ ದತ್ತ ಮಾತ್ರೇ ವರೇ ಮುನ ಅಂದರೆ ಅಮುನ ಯಾರು ಭಾರತೀ ದೇವಿಗೆ ಭಗವಂತ ವರ ಕೊಟ್ಟದ್ದು, ರುದ್ರದೇವನ ಒಳಗಿರುವಂಥ ಭಗವಂತ. ರುದ್ರದೇವರು ವರ ಕೊಟ್ಟದ್ದು ಈ 4 ಜನ. ಸೊ ಈ 4 ಜನದ ಸುದ್ದಿ ಬರುವಾಗ ವರ ಕೊಟ್ಟದ್ದು ಯಾರಂದರೆ ರುದ್ರದೇವರು. ಯಾಕಂದರೆ ಭಾರತೀ ದೇವಿಗೆ ಮಾತ್ರ ಭಗವಂತ ವರ ಕೊಟ್ಟದ್ದು, ಈ 4 ಜನಕ್ಕೆ ರುದ್ರದೇವರು ವರ ಕೊಟ್ಟದ್ದು. ಅಮುನ ಅಂದರೆ ರುದ್ರದೇವರಿಂದ. ಆ ರುದ್ರದೇವರು ಹೇಗಿದ್ದಾರೆ ಅಂತ ನಿನ್ನೆ ಬಂದಿದೆ, ವಟು ರೂಪದಲ್ಲಿರುವಂಥ ರುದ್ರದೇವರಿಂದ. ದತ್ತ ಮಾತ್ರೇ ಅಂತೇಳಿದರೆ ದತ್ತ ಕೊಡಲ್ಪಟ್ಟಿದೆ, ಮಾತ್ರೆ ಅಂದರೆ ವರ ಕೊಡಲ್ಪಟ್ಟಿದೆಯಷ್ಟೇ. ದತ್ತ ಮಾತ್ರೆ ತದಾ ಆಗ ದೇವಾನಾಂ ಅವತಾರಾರ್ಥಂ ಏನು ವರ ಕೊಟ್ಟದ್ದು, ನಿಮಗೆ ಪತಿ ಸಿಗಲಿ ಪತಿ ಸಿಗಲಿ ಪತಿ ಸಿಗಲಿ. ಹಾಗಾದರೆ ಪತಿ ಸಿಗಬೇಕು ಅಂತ ಹೇಳಿದರೆ ಶಚಿದೇವಿ ಆಲೋಚನೆ ಮಾಡ್ತಾಳೆ, ನನಗೆ ಪತಿ ಸಿಗಲಿ ಅಂತ ಹೇಳಿದರೆ ದೇವೇಂದ್ರ ಬರಬೇಕೀಗ ದೇವಲೋಕದಿಂದ ಅವತಾರ ಮಾಡಬೇಕು. ದೇವಾನಾಂ ಅವತಾರಾರ್ಥಂ, ಹಾಗಾದರೆ ದೇವೇಂದ್ರ ಬರಬೇಕು. ಶ್ಯಾಮಲಾದೇವಿ ಯೋಚನೆ ಮಾಡ್ತಾಳೆ, ಯಮಧರ್ಮರಾಯರು ಬರ್ತಾರೆ ಈಗ ನನ್ನ ಗಂಡ. ಹಾಗೆ ಇವರು ಯಾರು ಉಷಾದೇವಿ ಯೋಚನೆ ಮಾಡ್ತಾಳೆ, ನಕಲು ಇವರು ಯಾರು ಅಶ್ವಿನಿ ದೇವತೆಗಳಿಗೆ ಹುಟ್ಟಿ ಬರ್ತಾರೆ. ಹೀಗೆ ದೇವಾನಾಂ ಅವತಾರಾರ್ಥಂ ಅವ್ರದ್ದೆಲ್ಲ ಅವತಾರ ಆಗಬೇಕಲ್ಲ. ಪಂಚದೇವ್ಯ ಸ್ಮ ಇತ್ಯಥ. ಪಂಚದೇವ್ಯ ಅಂತೇಳಿದರೆ ಸ್ಮ ಇತ್ಯಥ ಅಂತೇಳಿದರೆ ನಾವು 5 ಜನ ಇದ್ದೇವೆ ಅನ್ನುವಂಥದ್ದು ಯೋಚನೆ ಇದೆಯಾ? ನ ಅಜಾನನ್. ನೆಕ್ಸ್ಟ್ ಲೈನಲ್ಲಿ ಏನು ಹೇಳ್ತಾರೆ? ನ ಅಜಾನನ್ ನಾಜಾನನ್ ಏಕದೇಹತ್ವಾತ್. ನ ಅಜಾನನ್ ಏಕದೇಹತ್ವಾತ್. ನ ಅಜಾನನ್, ಈ 5 ಜನ ದೇವಿಯರು ನ ಅಜಾನನ್ ಅಂದರೆ ಇವರಿಗೆ ತಿಳಿಲಿಲ್ವಾ? ನ ಅಜಾನನ್. ಅಜಾನನ್ ಅಂತೇಳಿದರೆ ಅಜಾನತ್ ಅಜಾನತಾಂ ಅಜಾನನ್ ಅಂದರೆ ಜಾನಾತಿ ತಿಳಿಯೋದು, ಅದರ ಭೂತಕಾಲ. ಅಜಾನನ್ ಅಂತೇಳಿದ್ರೆ ತಿಳಿಲಿಲ್ಲ ಅಂತ ಹಾಗೆ ಅಲ್ಲ. ನ ಅಜಾನನ್ ಅಂದರೆ ತಿಳಿಲಿಲ್ವಾ? ನ ಅಜಾನನ್ ಏಕದೇಹತ್ವಾತ್, ಒಂದೇ ದೇಹ 5 ಜನ ಇದ್ದೇವೆ ಅಂತ ಇವರಿಗೆ ಗೊತ್ತಿಲ್ವಾ? ಅಂದರೆ ಇವರು ಏನು ತಿಳ್ಕೊಂಡಿದ್ದಾರೆ, ಅಯ್ಯೋ ನನಗೆ ದೇವೇಂದ್ರ ಒಬ್ಬರು ಸಾಕಲ್ಲ, ಮತ್ತೆ 4 ಜನ ಯಾರು ಗಂಡಂದಿರು ಬರುವುದು ಅಂತ ಇವಳು ಯೋಚನೆ ಮಾಡ್ತಾ ಇದ್ದಾಳೆ. ಯಾರು? ಶಚಿದೇವಿ. ಶ್ಯಾಮಲಾದೇವಿ ಯೋಚನೆ ಮಾಡ್ತಾಳೆ, ಅಯ್ಯೋ ಯಮಧರ್ಮರಾಯರು ಬಂದರೆ ಸಾಕು ನನಗೆ, ಮತ್ತೆ ಪುನಃ 4 ಸಲ ಹೇಳಿದ್ರಲ್ಲ ಪತಿ ಸಿಗಲಿ ಅಂತ, ಅಯ್ಯೋ ನನಗೆ 5 ಜನ ಪತಿ ನಾನೇನು ಮಾಡೋದು ಅಂತ. ನ ಅಜಾನನ್ ಏಕದೇಹತ್ವಾತ್, ಒಂದೇ ದೇಹದಲ್ಲಿದ್ದಾರೆ, ಭೂಲೋಕಕ್ಕೆ ಬಂದಿದ್ದಾರೆ. ಭೂಲೋಕದಲ್ಲಿ ಅಂತೇಳಿದರೆ ಮೊದಲೇ ಮಧ್ವಾಚಾರ್ಯರು ಹೇಳಿಬಿಟ್ಟಿದ್ದಾರೆ ನಮಗೆ. ಏನಂತೇಳಿದರೆ ಭೂಲೋಕದಲ್ಲಿ ಬಂದಾಗ ಇಲ್ಲಿ ಭೂಲೋಕದ ಅನ್ನ ತಿಂದು ಇಲ್ಲಿಯ ಜನರನ್ನು ನೋಡಿ ಅಂತ ಯಾರಿಗಾದರೂ ಗಿರಿಗಿಟ್ಟಾಗ್ತದೆ. ಇಲ್ಲಿ ಭೂಲೋಕದಲ್ಲಿ ಇರುವವರು ಮಾಡುವುದು ನೋಡಿದರೆ ಅಂತೇಳಿದರೆ ಇವತ್ತೊಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ, ನಾಡ್ದು ಒಂದು ಹೇಳ್ತಾರೆ, ಒಂದು ಸ್ಥಿರ ಅಂತ ಇಲ್ಲ ಅಂತೇಳಿದರೆ ಅವರಿಗೆ ಅದು ಆ ಪ್ರಸಂಗ ಹೇಗೆ ಬರ್ತದೆ ಅದಕ್ಕೆ ಸರಿಯಾಗಿ ಬಣ್ಣ ಚೇಂಜ್ ಆಗ್ತಾ ಹೋಗ್ತದೆ. ಅರೆ ಇದು ನಿನ್ನೆ ಇವ ಹೇಳಿದ್ದು ಬೇರೆ, ನಾನು ಇವರು ಪಕ್ಷ ಅಂತ, ಇವತ್ತು ಹೇಳ್ತಾ ಇದ್ದಾನೆ ಅವರು ಪಕ್ಷ ಅಂತ, ಅಂದರೆ ಇವನಿಗೇನು ಇಲ್ವಾ ಅಂತಂದರೆ ಇಲ್ಲ ಅಂತೇಳಿ. ಈ ಭೂಲೋಕದ ಅನ್ನವೇ ಹಾಗೆ, ಭೂಲೋಕದ ಗಾಳಿಯ ಹಾಗೆ ಇದು ಮನುಷ್ಯನನ್ನು ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತದೆ. ಅಂದರೆ ಆ ಭೂಲೋಕದ ಗಾಳಿ ಅನ್ನ ತಿಂದ ಈ ದೇವಿಯರಿಗೆ ಕೂಡ ಗಿರಿಗಿಟ್ಟಾಗಿದೆ. ಏನಂತ ಹೇಳಿದರೆ ಈ ದೇಹದಲ್ಲಿ ನಾನು ಒಬ್ಬಳೇ ಇರುವುದು, ಅದು ಯಾಕೆ ನಮ್ಮ ಇವರು ರುದ್ರದೇವರು ನನಗೆ ಇನ್ನು ಮತ್ತೆ 4 ಮತ್ತೆ ಎಕ್ಸ್ಟ್ರಾ ಗಂಡಂದಿರನ್ನು ಯಾಕೆ ಕೊಟ್ಟದ್ದು? ಅಲ್ಲಿ ಶಾಂಕ್ಷನ್ ಆದದ್ದು ಭಗವಂತನಿಂದ, ಅದು ಸಹ ಗೊತ್ತಿಲ್ಲ. ಎಣಿಸಿದ್ದಾರೆ ರುದ್ರದೇವರದೇ ವಾಯ್ಸ್ ಅದು ಅಂತ, 5 ಸಲ ಬಂದಿದೆ ಅಂತ. ಸೊ ಏನಂತ, ಗಂಡ ಸಿಗಲಿ, ಅಯ್ಯೋ ನನಗೆ 5 ಗಂಡ ಏನು ಮಾಡೋದು ಅಂತ ಪ್ರತಿಯೊಬ್ಬರಿಗೂ ತಲೆಬಿಸಿ. ನಾ ಅಜಾನನ್ ಏಕದೇಹತ್ವಾತ್, ಒಂದೇ ದೇಹದಲ್ಲಿ ನಾವು 5 ಜನ ಇದ್ದೇವೆ ಅಂತ ಅಷ್ಟು ಪಕ್ಕನೆ ಮರ್ತೋಯ್ತು ಇವರಿಗೆ. ಚಿತ್ತಯೋಗಾತ್ ನ ಅಜಾನನ್
ಏಕದೇಹತ್ವಾತ್ ಚಿತ್ ಯೋಗಾತ್. ಚಿತ್ ಯೋಗಾತ್ ಅಂತೇಳಿದರೆ ಈ ಭೂಲೋಕದ ಚೇತನಾ ಶರೀರದ ಸಂಪರ್ಕ, ಈ ಭೂಲೋಕದ ಈ ಚೇತನಾ ಶರೀರಕ್ಕೆ ಇಲ್ಲಿಯ ಅನ್ನ ತಿಂದು, ಇಲ್ಲಿಯ ಗಾಳಿ ಸೇವಿಸಿ, ಇಲ್ಲಿಯ ನೀರು ಕುಡಿದು ಅಷ್ಟು ಬಕ್ಕನೆ ಮರ್ತೋಯ್ತು. ನಾವು 5 ಜನ ದೇವಿಯರಿದ್ದೇವೆ, ಒಟ್ಟಿಗೆ ಒಂದೇ ದೇಹದಲ್ಲಿ ಇರುವುದು, ನಾವೇ ಕೇಳಿ ಬಂದಿರೋದು, ಬ್ರಹ್ಮದೇವರು ಶಾಪ ಕೊಟ್ಟದ್ದು ಅನ್ನುವಂಥದ್ದೆಲ್ಲ ಮರೆತು ಹೋಗುವಂಥ ಭ್ರಮ ಆ ರೀತಿ ಬಂದುಬಿಟ್ಟು ಎಣಿಸ್ತಾರೆ. ನನಗೆ 5 ಗಂಡ ಅಂತ ಈ ವರ ಸಿಕ್ಕಿದೆ, ಅದು ತಲೆಬಿಸಿ ಇವರಿಗೆ. ಏನು ಮಾಡೋದು? ಚಿತ್ ಯೋಗಾತ್ ಕ್ಷೀರ ನೀರವತ್. ಕ್ಷೀರ ನೀರವತ್ ಅಂದರೆ ಕ್ಷೀರ ಅಂತೇಳಿದರೆ ಹಾಲು, ನೀರ ಅಂತೇಳಿದರೆ ನೀರು. ಕ್ಷೀರ ನೀರವತ್ ಅಂತೇಳಿದರೆ ನೀವು ನಿಮ್ಮ ಗಂಡಂದಿರೊಡನೆ ಕ್ಷೀರ ನೀರವತ್ ಹಾಲು ಮತ್ತು ನೀರು ಹೇಗೆ ಅಂತೇಳಿದರೆ, ಈಗ ಗೊತ್ತಿದೆಯಲ್ಲ ನಿಮಗೆ, ಅದು ಬಹಳ ಪ್ರಸಿದ್ಧ. ಅದು ಹಾಲಿಗೆ ಒಂದು ನೀರು ಹಾಕದೆ ಕೊಡೋದೇ ಇಲ್ಲ ಅಂತವರು, ಅವ್ರದ್ದು ಸಿಸ್ಟಮ್ ಅದು. ಸ್ವಲ್ಪ ಆದರೂ ನೀರು ಹಾಕಬೇಕು. ಅಂದರೆ ಡಿಫ್ರೆನ್ಸ್ ಏನಂತೇಳಿದರೆ, ಒಬ್ಬರು ಸ್ವಲ್ಪ ಕಡಿಮೆ ನೀರು ಹಾಕ್ತಾರೆ, ಒಬ್ಬರು ಸ್ವಲ್ಪ ಜಾಸ್ತಿ ನೀರು ಹಾಕ್ತಾರೆ. ಸೊ ಇದಿಷ್ಟೇ ಡಿಫ್ರೆನ್ಸು ಅಲ್ಲ. ಇನ್ನು ಕೆಲವರು ಹಾಲು ಅಂತ ಏನೋ ಕೊಟ್ಬಿಡ್ತಾರೆ, ಅವ್ರದ್ದು ಬಿಟ್ಟುಬಿಡಿ. ಸೊ ಹೀಗೆ ಕ್ಷೀರ ನೀರವತ ಅಂತೇಳಿದರೆ ಹಾಲಿನೊಟ್ಟಿಗೆ ನೀರು ಹೇಗೆ ಅನ್ಯೋನ್ಯವಾಗಿ ಸೇರ್ಕೊಂಡು ಬಿಡ್ತದೋ ಹಾಗೆ ನೀವು ನಿಮ್ಮ ಗಂಡಂದಿರೊಡನೆ ಅನ್ಯೋನ್ಯವಾಗಿ ಸೇರಿಕೊಳ್ಳಿ ಅಂತ ರುದ್ರದೇವರು ವರ ಕೊಟ್ಟಿದ್ದಾರೆ. ಇವರಿಗೆ ತಲೆಬಿಸಿ, ಅಲ್ಲ ಕ್ಷೀರ ನೀರವತ್ತು ಅಂಥೇಳಿ 5 ಜನ ಗಂಡಂದಿರನ್ನು ಏನು ಮಾಡೋದು ಅಂತೇಳ್ಕೊಂಡು ಇವರಿಗೆ ತಲೆಬಿಸಿ. ತಾ ಶ್ರುತ್ವಾ ಸ್ವಪತಿಂ ದೇವಿ ನಚಿರಾತ್ ಪ್ರಾಪ್ಸ್ಯಸೀತಿ ಚ ವಿಷ್ಣೋಕ್ತಂ ಶಂಕರೋಕ್ತಂಚ ಚತ್ವಾರ ಪತಯ ಪೃಥಕ್ ಭವಿಷ್ಯಂತೀತ್ಯಥೈಕಸ್ಯ ಭವಿಷ್ಯಂತಿ ಇತಿ ಅಥೈಕಸ್ಯ ಭವಿಷ್ಯಂತಿ ಇತಿ ಅಥೈಕಸ್ಯ ಮೇನಿರೇ ಪಂಚಭರ್ತೃತಾಂ ತಾ ಶ್ರುತ್ವಾ. ತಾಹ ಅವರುಗಳು 5 ಜನ ದೇವಿಯರು. ತಾಹ ಶ್ರುತ್ವಾ ಕೇಳಿ, ದೃಷ್ಟ್ವಾ ಅಂದರೆ ನೋಡಿ, ಕೃತ್ವಾ ಅಂದರೆ ಮಾಡಿ. ಇಲ್ಲಿ ಶ್ರುತ್ವಾ ಅಂತೇಳಿದರೆ ಶ್ರವಣೆ ಅಂತೇಳಿದರೆ ಕೇಳಿ. ಸ್ವಪತಿಂ ದೇವಿ ನಚಿರಾತ್ ಪ್ರಾಪ್ಸ್ಯತೀತಿ ಚ ಅಂತೇಳಿದರೆ ಹೇ ದೇವಿ, ನಚಿರಾತ್ ಪ್ರಾಪ್ಸ್ಯತೀತಿ ಚ ಸ್ವಪತಿಂ. ಸ್ವಪತಿಂ ಅಂತೇಳಿದರೆ ಮೊದಲು ಹೇಳಿದ್ದು ಭಗವಂತ ವಿಷ್ಣು, ಅಂದರೆ ಶಂಕರನ ರುದ್ರದೇವರ ಹೃದಯದಲ್ಲಿರುವಂಥ ಆ ಮಹಾವಿಷ್ಣು ಭಗವಂತ. ಸೊ ಮೊದಲು ಹೇಳಿದ್ದು ಹೇ ದೇವಿ ಅಂದರೆ ಹೇ ದೇವಿ, ಸ್ವಪತಿಂ ನಚಿರಾತ್ ಪ್ರಾಪ್ಸ್ಯಸಿ ಇತಿ. ಸ್ವಪತಿಂ ಅಂದರೆ ನಿನ್ನ ಗಂಡನನ್ನು, ನಚಿರಾತ್, ಚಿರಾತ್ ಅಂದರೆ ಚಿರಂಜೀವಿ ಅಂದ್ರೇನು, ಬಹಳ ಆಯುಷ್ಯ ಇರುವವನು ಅಂತ. ನ ಚಿರಾತ್ ಅಂತೇಳಿದರೆ ತುಂಬ ಅಲ್ಲ, ಬೇಗನೆ ಅಂತ. ನ ಚಿರಾತ್ ಪ್ರಾಪ್ಸ್ಯಸಿ, ಪ್ರಾಪ್ತಿ ಪಡೆಯುವೆ, ಹೊಂದುವೆ ಅಂತೇಳಿದರೆ ಅದು ಮೊದಲು ಹೇಳಿದ್ದು ಯಾರಿಗೆ? ಭಾರತೀ ದೇವಿಗೆ ಭಗವಂತ ಮಹಾವಿಷ್ಣುವೇ ಹೇಳಿದ್ದು ಏನಂತ? ಸ್ವಪತಿಂ ನಚಿರಾತ್ ಪ್ರಾಪ್ಸ್ಯಸಿ, ನಿನ್ನ ಗಂಡನನ್ನು ಬಹಳ ಬೇಗನೆ. ಚಿರಾತ್ ಅಂತೇಳಿದರೆ ಬಹಳ ಲೇಟಾಗಿ, ಚಿರಾತ್ ಅಲ್ಲ, ನ ಚಿರಾತ್ ಬೇಗನೆ, ಪ್ರಾಪ್ಸ್ಯಸಿ ಹೊಂದುವೆ, ಪ್ರಾಪ್ತಿ ಆಗುತ್ತದೆ, ಪ್ರಾಪ್ಸ್ಯಸಿ ನಿನಗೆ ಅಂದರೆ ತ್ವಂ ಪ್ರಾಪ್ಸ್ಯಸಿ ಅಂತ ಭಗವಂತ ಹೇಳಿರೋದು. ಇದು ಭಾರತೀ ದೇವಿಗೆ. ಇವರು ಎಣಿಸ್ಕೋತಾರೆ ಫಸ್ಟಿಗೆ ಹಾಗೆ ಹೇಳಿದ್ದು ನನಗೆ ಅಂತ. ಅಂದರೆ ಇವರಿಗೆ ಭಾರತೀ ದೇವಿ ಇದ್ದಾಳೆ ಅಂತೂ ನೆನಪಿಲ್ಲ ಅಂತೇಳಿದರೆ ನಾನು ಒಬ್ಬಳೇ ಇರೋದು ಅಂತ. ಪ್ರತಿಯೊಬ್ಬರು ಶಚಿದೇವಿ ಎಣಿಸ್ಕೊತಾ ಇದ್ದಾಳೆ, ನಾನು ಒಬ್ಬಳೇ ಇರೋದು. ಉಮಾದೇವಿ ಎಣಿಸ್ಕೊಳ್ತೇನೆ, ನಾನು ಒಬ್ಬಳೇ ಇರೋದು. ಹೀಗೆ ವಿಷ್ಣು ಉಕ್ತಂ ಶಂಕರೋಕ್ತಂಚ, ವಿಷ್ಣು 1 ಸಲ ಹೇಳಿದ್ದು, ವಿಷ್ಣು ಉಕ್ತಂ. ಶಂಕರೋಕ್ತಂ 4 ಸಲ ಹೇಳಿದ್ದು, ಒಟ್ಟಿಗೆ 5 ಸಲ ಹೇಳಿದ್ದು. ಚತ್ವಾರ ಪತಯ ಪೃಥಕ್, ವಿಷ್ಣುಕ್ತಂ 1 ಸಲ, ಶಂಕರೋಕ್ತಂ ಚತ್ವಾರ 4 ಸಲ ಹೇಳಿದ್ದು. ಪತಯ ಪೃಥಕ್ ಅಂತೇಳಿದರೆ ಪತಿ ಸಿಗಲಿ ಅಂತ ಹೇಳಿದ್ದು. ಯಾರಿಗೆ ಹೇಳಿದ್ದು? ನನಗೆ 5 ಜನ ಅಂತ ಪತಿ. ಭವಿಷ್ಯಂತಿ ಇತಿ ಅಂದರೆ ಚತ್ವಾರ ಪತಯ ಪೃಥಕ್
ಹೀಗೆ 5 ಜನ ಗಂಡಂದಿರು ಭವಿಷ್ಯಂತಿ ಆಗುತ್ತಾರೆ. ಇತಿ ಅಥ ಏಕಸ್ಯ ಒಬ್ಬರೊಬ್ಬರಿಗೂ, ಅಂದರೆ ಒಬ್ಬರೊಬ್ಬರು ತಿಳಿದರು ಅಂತ. ಏಕೈಕಸ್ಯ ಮೇನಿರೆ ಅಂತೇಳಿದರೆ ಒಬ್ಬರೊಬ್ಬರು ಹೀಗೆ ತಿಳ್ಕೊಂಡ್ರು, ನಂಗೆ 5 ಗಂಡ ಅಂತ ಎಂಥದ್ದು ನನಗೆ ವರ ಕೊಟ್ಟದ್ದು. ನಾನು ಒಂದೇ ಸಲ ಹೇಳಿದ್ದು ಪತಿಂ ದೇಹಿ ಅಂತ, ಮತ್ತೆ ಪುನಃ ಪತಿಂ ದೇಹಿ ಅಂತ. ಪತಿಂ ದೇಹಿ ಅದು ಇಕೋ ಆಯ್ತಲ್ಲ, ಅದು ಗೊತ್ತಿಲ್ಲ ನನಗೆ. ಸೊ ಎಲ್ಲದಕ್ಕೂ ಹೇಳಿಬಿಟ್ರು ಗಂಡ ಸಿಗಲಿ ಅಂತ. ಒಂದು ಸಲ ಕೇಳಿದರೆ 5 ಸಲ ಯಾಕೆ ಇದು ಕೊಟ್ಟದ್ದು ಅಂತ ಹೇಳ್ಕೊಂಡು. ಈ ಕೆಲಸ ಟಿ ವಿಯಲ್ಲಿ ಅಂತೇಳಿದರೆ ಅದು ಏನೋ ಒಂದು ಆಗಿರ್ತದೆ, ಅದನ್ನೇ ತೋರಿಸೋದು. ಎಷ್ಟು ಸಲ ತೋರಿಸಿ? 8 ಸಲ ತೋರಿಸಿದ್ರು, 9 ಸಲ ತೋರಿಸಿದ್ರು, ಅದನ್ನೇ ತೋರಿಸೋದು ಪುನಃ. ಅದೇ ಥರ ಇವರು ಪತಿಂ ದೇಹಿ ಅಂತ ಕೇಳಿದ್ದು. ಆ ಪತಿಂ ದೇಹಿ ಅಂತ ಕೇಳಿದ್ದು 5 ಸಲ ಕೇಳಿದೆ. ಅದು ಎಲ್ಲಿಂದ ಕೇಳಿದ್ದು ಇವ್ರಿಗೆ ಗೊತ್ತಿಲ್ಲ. ನಾನು ಒಂದೇ ಸಲ ಹೇಳಿದ್ದು ಅಂತ. ಆಮೇಲಿಂದ 5 ಸಲ ಅವರು ತಥಾಸ್ತು ಪತಿ ಸಿಗಲಿ. ಹಾಗಾದರೆ 5 ಜನ ಗಂಡಂದಿರು ನನಗೆ ಅಂತ ಹೇಳ್ಕೊಂಡು ಭ್ರಮೆ. ಭವಿಷ್ಯಂತಿ 5 ಜನ ಗಂಡಂದಿರು ಆಗ್ತಾರೆ. ಭವಿಷ್ಯತಿ ಭವಿಷ್ಯತಃ ಭವಿಷ್ಯಂತಿ ಬಹುವಚನ ಆಗುತ್ತಾರೆ ಗಂಡಂದಿರು 5 ಜನ. ಇತಿ ಭವಿಷ್ಯಂತಿ ಇತಿ ಅಥ ಏಕಸ್ಯ ಒಬ್ಬರೊಬ್ಬರು ಮೇನಿರೆ ತಿಳಿದರು. ಮೇನಿರೆ ಅಂದರೆ ತಿಳಿದರು. ಪಂಚಭರ್ತೃತಾಂ ನನಗೆ 5 ಜನ ಗಂಡಂದಿರು. ಪಂಚಭರ್ತೃತಾಂ ಭರ್ತೃ ಅಂದರೆ ಗಂಡ, ಪಂಚ ಅಂದರೆ 5. ಸೊ ಪ್ರತಿಯೊಬ್ಬರು ತಿಳ್ಕೊಂಡ್ರು ನನಗೆ 5 ಗಂಡ ಅಂತ ತಿಳ್ಕೊಂಡ್ರು ಅನ್ನುವಂಥದ್ದು. ಸೊ ಏನು ಹೇಳ್ತಾರೆ ಇದಕ್ಕೆ? ಆ 4 ದೇವಿಯರು ಶಿವ ಹಾಗೆ ವರ ನೀಡುತ್ತಲೇ ದೇವತೆಗಳ ಅವತಾರಕ್ಕೋಸ್ಕರವಾಗಿ ತಾವು ಪಂಚದೇವಿಯರು ಒಂದೇ ದೇಹದಲ್ಲಿ ಒಟ್ಟಿಗೆ ಇದ್ದೇವೆ, ನಾವು ಇಂದ್ರಸೇನೆಯ ದೇಹದಲ್ಲಿ ನಾವು 5 ಜನ ಇದ್ದೇವೆ ಎಂಬುದು ಮರೆತು ಒಂದೇ ದೇಹದಲ್ಲಿದ್ದಾರೆ, ಮರ್ತೋಯ್ತು. ಅದು ಭೂಲೋಕದ ಅನ್ನ ನೀರು ಗಾಳಿ ಚೈತನ್ಯದ ಸಂಪರ್ಕ ಹಾಲು ನೀರುಗಳಂತೆ ಬೆರೆತವರಾಗಿ ದೇವಿ ನಿನ್ನ ಪತಿಯನ್ನು ನೀನು ಬೇಗನೆ ಪಡೆಯುವೆ ಅಂತ ಮೊದಲು ಹೇಳಿದ್ದು. ಅದು ಭಾರತೀ ದೇವಿಗೆ ಹೇಳಿದ್ದು. ಇವ್ರು ಎಣಿಸ್ಕೋತಾರೆ ಪ್ರತಿಯೊಬ್ಬರು ನನಗೆ ಹೇಳಿದ್ದು ಅಂತ. ಇನ್ನೆಂಥದ್ದು? ನೀರು ಹಾಲು ಹೇಗೆ ಒಳ್ಳೆ ರೀತಿಯಲ್ಲಿ ಹೊಂದಿಕೊಂಡು ಗೊತ್ತೇ ಆಗೋದಿಲ್ಲ ಹಾಲಿನೊಟ್ಟಿಗೆ ನೀರು ಉಂಟು ಅಂತ. ಆ ರೀತಿಯಲ್ಲಿ ಯಾವ ಥರ ಅನ್ಯೋನ್ಯವಾಗಿ ಇರ್ತಾವೋ ಹಾಗೆ ನೀನು ಪತಿಯನ್ನು ಪಡೆಯುವಿ, ಆ ಪತಿಯೊಟ್ಟಿಗೆ ಒಳ್ಳೆ ಸಂಸಾರ ಮಾಡ್ತಿ ಅಂತ ಶುರುವಿಗೆ ಹೇಳಿದ್ದು. ಮತ್ತೆ ಪುನಃ 4 ಸಲ ಗಂಡಂದಿರು ಸಿಗ್ತಾರೆ ಅಂತ ಹೇಳಿದ್ದೀಗ ಮಿಸ್ಟೇಕ್ ಆಯಿತು ಅಂತ. ಸೊ ಹಾಗೆ ಅವರಿಗೆ ಭಾರತೀ ದೇವಿಯ ಹೊರತು, ಅಂದರೆ ಭಾರತೀ ದೇವಿಗೊಂದು ಈ ಥರ ಭ್ರಮೆ ಇಲ್ಲ. ಭಾರತೀ ದೇವಿಯ ಹೊರತು ಇತರ ದೇವಿಯರಿಗೆಲ್ಲ ತಾವು ವಿಶಿಷ್ಟ ಕಾರ್ಯಕ್ಕೋಸ್ಕರ ಬ್ರಹ್ಮದೇವರ ಶಾಪದಿಂದ ನಾವಿಲ್ಲಿ ಅವತಾರ ಮಾಡಿದ್ದು, ಭಾರತೀ ದೇವಿಗೆ 1000 ವರ್ಷ ತಪಸ್ಸು ಮಾಡಿ ಅವರನ್ನು ಪ್ರಸನ್ನಗೊಳಿಸಿ ಅವರನ್ನು ಒಪ್ಪಿಸಿ ಇಲ್ಲಿ ಒಂದೇ ದೇಹದಲ್ಲಿ 5 ಜನ ಹುಟ್ಟಿದ್ದೇವೆ ಎಲ್ಲ ಈ ವಿಷಯದ ವಿಸ್ಮೃತಿ ಹೊಂದಿದ್ದರಿಂದ. ವಿಸ್ಮೃತಿ ಅಂದರೆ ಮರೆತು ಹೋಗುವಂಥದ್ದು. ಬೇರೆ ಏನನ್ನು ತಿಳಿಯದೆ ನಮಗೆಲ್ಲ ಒಬ್ಬನೇ ಪತಿಯಾಗುವನು ಇಷ್ಟು ಮಾತ್ರ ಸಾಕಿತ್ತು. ಆದರೆ ವಿಷ್ಣು ಅಂದರೆ ಮೊದಲು ಬಂತಲ್ಲ ಭಾರತೀ ದೇವಿಗೆ ಹೇಳಿದ್ದು, ಮೊದಲು ಅವರಿಗೆ ಗೊತ್ತಿರುವುದೇನು ರುದ್ರದೇವರು ಹೇಳಿದ್ದು ಅಂತ. ಸೊ ಮೊದಲು ರುದ್ರದೇವರು ಹೇಳಿದ್ದೇನು? ನೀರು ಹಾಲಿನ ಹಾಗೆ ಅನ್ಯೋನ್ಯವಾಗಿ ನೀವು ಇರುವ ಹಾಗೆ ಪತಿ ಸಿಗ್ತಾನೆ, ಆರಾಮವಾಗಿ ಸುಖವಾಗಿ ಇರು, ನೀನು ಭಗವಂತನ ಸೇವೆ ಯಾವಾಗಲೂ ಮಾಡ್ತಾ ಇರು, ಸದಾ ಮಾಡ್ತಾ ಇರಿ ಇಬ್ಬರೂ ಕೂಡ ಅಂತ ಮೊದಲು ಹೇಳಿದ್ದು ಸರಿ. ಆದರೆ ಆಮೇಲೆ ಅಂದರೆ ಅದು ಮಹಾವಿಷ್ಣು ಹೇಳಿದ್ದು ಭಾರತಿಗೆ. ನಂತರ ಪುನಃ ನಮಗೆ 4 ಸಲ ಹೇಳಿದ್ದಾರೆ, ಅದರ ರುದ್ರದೇವರು ಹೇಳಿದ್ದದು. ಇತರ 4 ಪತಿಗಳು ಎಂಬ ಪ್ರತ್ಯೇಕವಾದ ಮಾತುಗಳಂದರೆ ಗಂಡ ಸಿಗಲಿ ಪ್ರತ್ಯೇಕವಾದ ಮಾತುಗಳು ಅಂದರೆ ಒಬ್ಬಳಿಗೆ 5 ಜನ ಪತಿಗಳು ಲಭಿಸುತ್ತಾರೆ ಅಂತ ತಪ್ಪಾಗಿ ತಿಳಿದರು. ಹೀಗೆ ಭಾರತೀ ದೇವಿಯ ಹೊರತು ಉಳಿದ 4 ಅಂತಹ ಭ್ರಮೆ ಒದಗಿತು ಎಂದು ಅರ್ಥ. ಭಾರತೀ ದೇವಿ ಸರ್ವಜ್ಞರಾದ್ದರಿಂದ
ಆಮೇಲೆ ಪರಶುಕ್ರತ್ರಯರಲ್ಲಿ ಭಾರತೀ ದೇವಿ ಬರುವ ಕಾರಣ ಅವರಿಗೆ ಯಾವ ರೀತಿಯ ಭ್ರಮೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಸರ್ವಥಾ ಇರುವುದಿಲ್ಲ ಎಂಬುದನ್ನು ಮರೆಯಬಾರದು ಅಂತ ಹೇಳ್ತಾರೆ. ಅಲ್ಲಿಂದ ನೆಕ್ಸ್ಟ್ 3 ಶ್ಲೋಕ ವೈಲರೆ 3, 4 ವೈಲರು ಇಲ್ವಾ? ಹಾಂ, ಒಳ್ಳೆಯ ಹಾಂ. ಋದುಶ್ಚೈಕ ದೇಹಸ್ಥ ಏಕೈವಾಹಮಿತಿ ಸ್ಥಿತಾಃ ಅಥಾಪ್ಯಾಗಾನ್ ಮಹೇಂದ್ರೋತ್ರ ಸೋಬ್ರವೀತ್ತಾಂ ವರಸ್ತ್ರಿಯಂ. ಅವರೆಲ್ಲರೂ ಒಂದೇ ದೇಹದಲ್ಲಿದ್ದರೂ ಕೂಡ ದೇಹದಲ್ಲಿ ಒಬ್ಬಳೇ ಇದ್ದೇನೆಂದು ಪ್ರತಿಯೊಬ್ಬರು ಸರ್ವಜ್ಞನಾದ ಭಾರತೀ ದೇವಿಯನ್ನು ಬಿಟ್ಟು ಉಳಿದ 4 ಅಂದುಕೊಂಡರು. ಹಾಗೂ ಅತ್ತರೂ ಕೂಡ ಹೀಗೆ ಅಳುತ್ತಿರುವಾಗ ಅಲ್ಲಿಗೆ ದೇವೇಂದ್ರನ ಆಗಮನವಾಯಿತು. ಅದು ನೆಕ್ಸ್ಟ್ ಶ್ಲೋಕದ್ದು ಕಿಮರ್ಥಂ ರೋದಿಸಿ, ನೆಕ್ಸ್ಟ್ ಶ್ಲೋಕದ್ದು ಕಿಮರ್ಥಂ ರೋದಿಸಿ ಇತ್ಯೇವ ಅದರದ್ದು ಕಿಮರ್ಥಂ ಕಿಮರ್ಥಂ ರೋದಿಸಿ ಇತ್ಯೇವ ಇಲ್ಲ ಮಾಡ್ತು ಬಿಡ್ಲಿ. ಕಿಮರ್ಥಂ ರೋದಿಸಿ ಇತ್ಯೇವ ಸಾಬ್ರವೀದ್ವಸುರೂಪಿಣಂ ಶಂಕರಂ ದರ್ಶಯಿತ್ವೈವ ಪಂಚಭರ್ತೃತ್ವಮೇಶಮೇ. ಅಲ್ಲಿ ದೇವೇಂದ್ರನು ಬಂದನು. ಅಲ್ಲಿಗೆ ದೇವೇಂದ್ರನ ಆಗಮನವಾಯಿತು. ಅವನು ಅಳುತ್ತಿರುವ ಆ ಹೆಣ್ಣು ಮಕ್ಕಳನ್ನು ನೋಡಿದನು. ಏಕಾಗಿ ಅಳುವೆ ಎಂದು ಕೇಳಿದ ದೇವೇಂದ್ರನಿಗೆ ಅವಳು ಅಲ್ಲಿದ್ದ ವಟುರೂಪಿ ಶಂಕರನನ್ನು ತೋರಿಸಿ ಇವನಲ್ಲಿ ವರವನ್ನು ಬೇಡಿಕೊಂಡರೆ 5 ಜನ ಗಂಡಂದಿರಾಗಲಿ ಎಂದು ವರವನ್ನು ನೀಡಿದ ಅಂತ ಹೇಳುತ್ತಾರೆ. ಐದೆತ್ಲ ಇಲ್ಲ ಮನೋಳಿ ಅಜಾನನ್ ವರಾರ್ಥಮರ್ತಿತ ಪ್ರಾದಾತ್ ದಿತಿ ತಂ ಶಿವ ಇತ್ಯಥ ಅಜಾನನ್ ಚಕ್ರ ಆಹೋಚ್ಚೈಃ ಕಿಮೇತ ಭುವನತ್ರಯೇ ಮತ್ಪಾಲಿತೆ ಯೋಷಿತಂ ತ್ವಂ ವ್ರತಾ ಶಪಸಿ ದುರ್ಮತೆ ಇತೀರಿತೆ ಶಿವಪ್ರಾಹ ಮುಗಿತು ಬಿಡ್ಲೆ ಇತೀರಿತೆ ಶಿವಪ್ರಾಹ ಪತ ಮಾನುಷ್ಯಮಾಪ್ನುಹಿ. ಶಂಕರನು ಏನು ಮಾಡಿದ? ಪಂಚಭರ್ತೃತ್ವ ರೂಪದ ವರವನ್ನು ಕೊಟ್ಟನು ಅಂತ ಹೇಳಿದ್ಲು. ಆಮೇಲಿಂದ ದೇವೇಂದ್ರನು ಆ ವಟುರೂಪಿಯನ್ನು ಶಿವನೆಂದು ತಿಳಿಯದೇ ಇದ್ದವನಾಗಿ, ಎಲ್ಲೋ ದುರ್ಬುದ್ಧಿಯೇ, ನನ್ನಿಂದ ರಕ್ಷಿಸಿಕೊಳ್ಳಲ್ಪಟ್ಟ 3 ಲೋಕಗಳಲ್ಲಿ ನೀನು ವ್ಯರ್ಥವಾಗಿ ಸ್ತ್ರೀಯನ್ನು ಏಕೆ ಶಪಿಸುತ್ತೀ ಎನ್ನುವುದನ್ನು ಗಟ್ಟಿಯಾಗಿ ಹೇಳಿದನು. ಹೀಗೆ ದೇವೇಂದ್ರನು ಹೇಳುತ್ತಿರಲು ರುದ್ರದೇವರು ಹೇಳಿದರು, ಸ್ವರ್ಗದಿಂದ ಕೆಳಕ್ಕೆ ಬೀಳು, ಮನುಷ್ಯ ದೇಹವನ್ನು ಹೊಂದು ಅಂತ. ಈಗ 4 ಶ್ಲೋಕ 5 ಶ್ಲೋಕ 4 ಶ್ಲೋಕ ಬರ್ತಾ ಇದೆ. ಏನಂತ? ರುರುದುಶ್ಚೈಕ ದೇಹಸ್ಥ ಏಕೈವಾಹಂ ಇತಿ ಸ್ಥಿತಾಃ ಅತ ಅಭ್ಯಾಗತ್ ಮಹೇಂದ್ರೋತ್ರ ಸೋಬ್ರವೀತ್ ತಾಂ ವರಸ್ತ್ರಿಯಂ. ರುರುದುಹು ಅಂತೇಳಿದರೆ ಶಚಿದೇವಿಯೂ ಅಳುದು, ಶ್ಯಾಮಲಾದೇವಿಯೂ ಅಳುದು. ಉರುರುದುಹು ಅಂತೇಳಿದ್ರೇನು? ರೋದತಿ. ರೋದತಿ ಅಂದರೆ ಅಳ್ತಾ ಇದ್ದಾಳೆ. ಸೊ ರುರುದುಹು ಅಂದರೆ ಬಹುವಚನ, ಎಲ್ಲರೂ ಅಳ್ತಾ ಇದ್ದಾರೆ. ಚ ಏಕದೇಹಸ್ಥ, ಒಂದೇ ದೇಹದಲ್ಲಿ ಇಂದ್ರಸೇನೆ. ಈಗ ನಮಗೆ ಕಾಣಲಿಕ್ಕೆ ಇಂದ್ರಸೇನೆ, ಅಮ್ಮ ಇಂದ್ರಸೇನೆ ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿದರೆ, ಅವು ಒಳಗಿಂದ 5 ಜನ ದೇವಿಯರಿದ್ದಾರೆ. ಆದರೆ ಒಬ್ಬೊಬ್ಬರು ದೇವಿ ತಿಳ್ಕೊಂತಿದ್ದಾಳೆ, ನಾನು ಒಬ್ಬಳೇ ಇರುವುದು ಅಂತ. ನಂಗೆ 5 ಜನ ಗಂಡಂತರು ಹೇಳಿದ್ದಾರೆ, ವರ ಕೊಟ್ಟಿದ್ದಾರೆ, ಏನು ಮಾಡೋದು ಅಂತ. ರುರುದುಹು ಚ ಏಕದೇಹಸ್ಥ ಏಕೈವಾಹಂ ಇತಿ ಸ್ಥಿತ. ಏಕೈವಾಹಂ, ನಾನು ಒಬ್ಬಳೇ ಇರುವುದು, ಇನ್ನು 4 ಜನ ಇದ್ದಾರೆ ಅಂತ ಮರ್ತೋಗಿದೆ. ಏಕೈವಾಹಂ ಇತಿ ಸ್ಥಿತ ಅಂದರೆ ಭಾರತೀ ದೇವಿಯನ್ನು ಅಳ್ತಾ ಇಲ್ಲ, ಅಳ್ತಾ ಇರುವುದು ಇವರು 4 ಜನ, ಅಂದರೆ ಭ್ರಮೆ ಎಲ್ಲ ಇವರಿಗೆ ಮಾತ್ರ. ಏಕೈವಾಹಂ, ಏಕ ಏವ ಒಬ್ಬಳೇ ಅಂತ. ಏಕ ಏವ ಅಹಂ, ಅಹಂ ಅಂದರೆ ನಾನು ಒಬ್ಬಳೇ ಇರುವುದು, 5 ಜನ ಗಂಡೆದ್ರು ಏನು ಮಾಡೋದು. ಏಕೈವಾಹಂ ಇತಿ ಸ್ಥಿತಾಃ ಅತ ಅಭ್ಯಾಗತ್ ಮಹೇಂದ್ರ. ಈ ರೀತಿ ಅಳ್ತಾ ಇರುವಾಗ ಅಲ್ಲಿಗೆ ಅತ ಅಭ್ಯಾಗಾತ್ ಬಂದ. ಗ ಅಂದರೆ ಗಮನ. ಸೊ ಅಭ್ಯಾಗಾತ್ ಅಂದರೆ ಬಂದ, ಆಗಾತ್ ಅಂದರೆ ಬರುವುದು. ಸೊ ಅದ ಅಭ್ಯಾಗಾತ್
ಮಹೇಂದ್ರ ಅತ್ರ, ಮಹೇಂದ್ರ ಅಂತ ಹೇಳಿದ್ರೆ ದೇವೇಂದ್ರ ಬಂದ ಅತ್ರ. ಸೊ ಅಬ್ರವೀತ್ ತಾಂ ವರಸ್ತ್ರೀಯಂ, ಕೇಳಿದ, ಅರೆ ಇಂದ್ರಸೇನೆ ಯಾಕೆ ಅಳ್ತಾ ಇದೆಯಮ್ಮ ಅಂತ ಕೇಳಿದ. ವರಸ್ತ್ರೀಯಂ ಅಂದರೆ ವರ ಅಂದರೆ ಶ್ರೇಷ್ಠವಾದ ಆ ಸ್ತ್ರೀಯನ್ನು, ತಾಂ ಅವಳನ್ನು, ಅಬ್ರವೀತ್ ಕೇಳಿದ. ಯಾರು? ಮಹೇಂದ್ರ. ಕಿಮರ್ಥಂ ರೋದಿಸಿ, ಕಿಮರ್ಥಂ ರೋದಿಸಿ, ಯಾಕೆ ಅಳ್ತಾ ಇದೆಯಮ್ಮ? ಕಿಂ ಅಂದರೆ ಏನು? ಅರ್ಥಂ ಯಾವ ಪ್ರಯೋಜನಕ್ಕೆ, ಯಾಕೆ? ಕಿಮರ್ಥಂ ರೋದಿಸಿ ಅಳ್ತಾ ಇದೆಯಾ? ಇತ್ಯೇವ ಸಾ, ಅಷ್ಟು ಅವನು ಕೇಳಿದ ದೇವೇಂದ್ರ, ಕಿಮರ್ಥಂ ರೋದಿಸಿ ಅಂತ. ಇತಿ ಏವ ಸಾ ಅಬ್ರವೀತ್, ಅವಳು ಹೇಳಿದ್ಲು. ಯಾರು? ವರಸ್ತ್ರೀಯಂ ಅಂತೇಳಿದ್ರೆ ಆ ವರಸ್ತ್ರೀ, ಶ್ರೇಷ್ಠವಾದ ಸ್ತ್ರೀ ಅಳ್ತಾ ಇದ್ದಾಳೆ. ಯಾಕೆ ಅಳ್ತಾ ಇದ್ದಾಳೆ? ಅಯ್ಯೋ ನಾನು ಒಬ್ಬಳೇ ಇರೋದು, ನನಗೆ 5 ಜನ ಗಂಡಂದಿರನ್ನು ನಾನು ಏನು ಮಾಡೋದು ಅಂತ ಅಳ್ತಾ ಇದ್ದಾಳೆ. ರುರುದುಹು ಅಂದರೆ ರುರುದುಹು ಅಂತ ಹೇಳಿದ್ರೆ ಬಹುವಚನ ಅಲ್ವಾ? ಅಂದರೆ ಪ್ರತಿಯೊಬ್ಬರೂ ಅಳ್ತಾ ಇದ್ದಾರೆ. ಒಟ್ಟಿಗೆ 5 ಜನ ಅಂತ ಹೇಳಿದ್ರೆ ಆ 4 ಜನ ಜೊತೆಗೆ ಭಾರತೀ ದೇವಿಯನ್ನು ಅಳ್ತಾ ಇಲ್ಲ. ಸೊ 4 ಜನ ಇವರು ಅಳ್ತಾ ಇದ್ದಾರೆ. ಏನಂತ? ಏಕೈವಾಹಂ, ನಾನು ಒಬ್ಬಳೇ ಇರೋದು, 5 ಜನ ಗಂಡಂದ್ರನ್ನು ಏನು ಮಾಡೋದು? ಆಗ ಅಲ್ಲಿ ಬಂದಿದ್ದಾನೆ ಅಥ ಅಭ್ಯಾಗಾತ್, ಬಂದಿದ್ದಾನೆ ಮಹೇಂದ್ರ. ಕೇಳ್ತಾನೆ, ಅಬ್ರವೀತ್ ತಾಂ ವರ ಸ್ತ್ರೀಯಂ, ಆ ಶ್ರೇಷ್ಠ ಸ್ತ್ರೀಯನ್ನು ಕುರಿತು ಏನು? ಅಬ್ರವೀತ್ ಹೇಳ್ತಾನಂದ್ರೆ ಇಲ್ಲಿ ಕೇಳ್ತಾನಂತ ಅರ್ಥ. ಏನು ಅಂತ ಕೇಳ್ತಾನೆ? ಕಿಮರ್ಥಂ ರೋದಿಸಿ, ಯಾಕೆ ಅಳ್ತಾ ಇದೆಯಾ? ಇತ್ಯೇವ ಸಾ ಅಬ್ರವೀತ್, ಅವಳು ಹೇಳ್ತಾಳೆ, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರು, ಅಂದರೆ ಯಾರದು? ರುದ್ರದೇವರು. ಅವಳು ಹೇಳುವುದಿಲ್ಲ ರುದ್ರದೇವರು ಅಂತ. ಮಹೇಂದ್ರ ಬಂದು ಕೇಳುವಾಗ ಅವಳು ತೋರಿಸ್ತಾ ಇದ್ದಾಳೆ, ಇವರು ಅಂದರೆ ಯಾರು? ಅಂದರೆ ಅವಳಿಗೆ ಗೊತ್ತುಂಟು ಇವರು ರುದ್ರದೇವರು ವಟು ರೂಪದಲ್ಲಿ ಇರುವವರು ಅಂತ. ಆದರೆ ಅವಳು ವಟು ರೂಪದಲ್ಲಿರುವಂಥ ರುದ್ರದೇವರು ಅಂತ ಹೇಳಿಕ್ಕೆ ಮರೆತು ಬಿಟ್ಟಿದ್ದಾಳೆ. ಇವರು ಅಂತ ಹೇಳ್ತಾ ಇದ್ದಾಳೆ. ಇವರು ಅಂದರೆ ಅಬ್ರವೀತ್ ವಟುರೂಪಿಣಂ ಶಂಕರಂ ದರ್ಶಯಿತ್ವಾ, ತೋರಿಸಿಬಿಟ್ಟು. ಇವರು ಯಾರನ್ನು ತೋರಿಸಿದ್ದು? ವಟುರೂಪಿಣಂ ಶಂಕರಂ, ವಟುರೂಪದಲ್ಲಿರುವಂಥ ರುದ್ರದೇವರನ್ನು ತೋರಿಸುತ್ತಾ ಇವರು ಏನು ಮಾಡಿದರು? ದರ್ಶಯಿತ್ವ ಏವ ಪಂಚಭರ್ತೃತ್ವಂ ಏಷಮೆ, ನನಗೆ 5 ಜನ ಗಂಡಂದಿರನ್ನು ಕೊಟ್ಟರು. ಯಾರ ಹತ್ರ ಕಂಪ್ಲೇಂಟು? ಇಂದ್ರದೇವ್ರ ಹತ್ರ. ಇಂದ್ರದೇವರು ರುದ್ರದೇವರಿಗಿಂತ ಕೆಳಗಿರುವುದು ಅಂತೇಳಿದರೆ ದೊಡ್ಡವರ ಕಂಪ್ಲೇಂಟು ಸಣ್ಣವರಿಗೆ ಕೊಟ್ಟರೆ ಆಗ್ತದಾ? ಇವಳಿಗೇನು ಗೊತ್ತು ಅಂದರೆ ಈ ದೇವಿಯರಿಗೆ ಅಂದರೆ ಬಂದವನು ಯಾರು ಅಂತಲೂ ಗೊತ್ತಿಲ್ಲ. ವರ ಕೊಟ್ಟಿದ್ದು ರುದ್ರದೇವರು ಅಂತ ಒಂದು ಗೊತ್ತುಂಟು. ಸೊ ಬಂದದ್ದು ಯಾರು ಅಂತ ಗೊತ್ತಿಲ್ಲ. ಅಂತೂ ಈಗ ವರ ಸಿಕ್ಕಿದೆ ಹೌದು, ಆದರೆ 5 ಜನ ಗಂಡನ್ನು ಹಿಡ್ಕೊಂಡು ನಾನು ಏನು ಮಾಡೋದು ಅಂತ ಇವಳು ಅವಳ ಅಳಲನ್ನು ತೋಳ್ತಾ ಇದ್ದಾಳೆ. ಅಂತೇಳಿದರೆ ಅವಳ ಪ್ರಾಬ್ಲಮ್ಮನ್ನು, ಸಮಸ್ಯೆಯನ್ನು ಹೇಳ್ತಾ ಇದ್ದಾಳೆ ವಿನಃ ಕಂಪ್ಲೇಂಟ್ ಅಂತ ಏನಲ್ಲ. ಹೇಳ್ತಾಳೆ ಏನಂತ ಹೇಳಿದ್ರೆ, ಸಾ ಅಬ್ರವೀತ್, ಅವಳು ಹೇಳಿದ್ಲು, ವಟುರೂಪಿಣಂ ಶಂಕರಂ ದರ್ಶಯಿತ್ವ ಅಂತೇಳಿದರೆ ವಟುರೂಪಿಯಲ್ಲಿರುವಂತಹ ಆ ರುದ್ರದೇವರನ್ನು ತೋರಿಸುತ್ತಾ, ದರ್ಶಯಿತ್ವ ದರ್ಶಯತಿ ಅಂದರೆ ತೋರಿಸುತ್ತಾಳೆ, ಪಶ್ಯತಿ ಅಂದರೆ ನೋಡುತ್ತಾಳೆ. ಸೊ ಶಂಕರಂ ದರ್ಶಯಿತ್ವ, ಆ ವಟುರೂಪಿಯ ರುದ್ರದೇವರನ್ನು ತೋರಿಸುತ್ತಾ, ಏವ ಪಂಚಭರ್ತೃತ್ವಂ ಏಷ ಮೇ ನನಗೆ ಪಂಚಭರ್ತೃತ್ವಂ 5 ಜನ ಗಂಡಂದಿರು ಅಂತ ನನಗೆ ಹೇಳಿದ್ದಾರೆ. ವರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಟ್ಲೀಸ್ಟ್ ದೇವೇಂದ್ರನಿಗೆ ಗೊತ್ತಾಗ್ತಿತ್ತು. ವರ ಕೊಡುವವರು ಯಾರು? ಬ್ರಹ್ಮದೇವರು, ರುದ್ರದೇವರು ಅಂತ ಗೊತ್ತಾಗಿಬಿಡ್ತದೆ. ಇಲ್ಲಿ ಅದನ್ನೂ ಹೇಳಲಿಲ್ಲ. ಏನಂತ ಹೇಳಿದ್ದು? ಖಾಲಿ ಇವರು ಏನಂತ ಹೇಳಿದರೆ ಈ ವಟುರೂಪಿಯಾದ ರುದ್ರದೇವರನ್ನು ತೋರಿಸಿ ಇವರು 5 ಜನ ಗಂಡಂದಿರು ಅಂತ ನನಗೆ ಹೇಳಿದರು ಅಂತ ಜೋರು ಆಳ್ತಾ ಇದ್ದಾಳೆ. ಅದಕ್ಕೆ ಏನಾಯಿತು ಅಲ್ವಾ? ಏಷಮೆ ವರಾರ್ಥಂ ಅರ್ಥಿತ ಪ್ರಾದಾತ್ ತಂ ಶಿವ ಇತ್ಯತ ಅಜಾನನ್ ಶಕ್ರ ಆಹೋಚ್ಚೈ ಕಿಂ ಏತತ್ ಭುವನತ್ರಯೇ ಮತ್ಪಾಲಿತೆ ಯೋಷಿತತ್ವಂ ವೃತಾ ಶಪಸಿ ದುರ್ಮತೆ. ವರಾರ್ಥಂ ಅರ್ಥಿತ ಪ್ರಾದಾತ್ ಅಂತೇಳಿದರೆ ನಾನು ಕೇಳಿದೆ, ವರಾರ್ಥಂ ಅರ್ಥಿತಃ ಅಂದರೆ ಪ್ರಾರ್ಥನೆ ಮಾಡಿಕೊಂಡೆ ನನಗೆ ಗಂಡ ಬೇಕು ಅಂತೇಳಿ.
ಆವಾಗ ಪ್ರಾದಾತ್ ಕೊಟ್ಟಿದ್ದಾರೆ. ತಮ್ ಶಿವ ಇತ್ಯತ ಅಂದರೆ ಈ ರುದ್ರದೇವರು ಕೊಟ್ಟಿದ್ದಾರೆ. ರುದ್ರದೇವರು ಅಂತ ಹೇಳೋದಿಲ್ಲ ಅವಳು. ನಾನು ಕೇಳಿಕೊಂಡೆ ನನಗೆ ಗಂಡ ಬೇಕು ಅಂತ, ಆಗ ನನಗೆ ಅವರು ಕೊಟ್ಟಿದ್ದಾರೆ. ಪ್ರಾದಾತ್ ಅಂತೇಳಿದ್ರೆ ನಾನು ಕೇಳಿಕೊಂಡಾಗ ನಾನು ಗಂಡ ಬೇಕು ಅಂತ ಕೇಳಿಕೊಂಡದ್ದು ನನಗೆ 5 ಜನ ಗಂಡಂದಿರನ್ನು ಕೊಟ್ಟಿದ್ದಾರೆ. ಅದು ಮೊದಲು ಬಂತು. ನನಗೆ 5 ಜನ ಗಂಡಂದಿರನ್ನು ಕೊಟ್ಟಿದ್ದಾರೆ ಅಂತ ಜೋರು ಅಳ್ತಾ, ಅಂದರೆ ಅವನು ಕಣ್ಣು ಅರಳಿಸಿದ. ಅಂದರೆ ಯಾಕೆ ಕೊಟ್ಟರು? ಅಲ್ಲ, ನಾನು ಕೇಳಿದೆ ನನಗೆ ಬೇಕಂತ, ಗಂಡ ಬೇಕಂತ ಕೇಳಿದೆ. ಗಂಡ ಬೇಕಂತ ಕೇಳಿದಾಗ ಕೊಟ್ಟದ್ದು ಅಂತ ಹೇಳಿದ್ರೆ ಸುಮ್ಮನೆ ಕೊಟ್ಟದ್ದಲ್ಲ, ನಾನು ಕೇಳಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ ಅವಳು. ಅಂದರೆ ಅಳ್ತಾ ಬಿಕ್ಕಿ ಅಳ್ತಾ ಹೇಳ್ತಾ ಇದ್ದಾಳೆ, ನಾನು ಕೇಳಿದ್ದಕ್ಕೆ ಕೊಟ್ಟದ್ದು. ವರಾರ್ಥಂ ಅರ್ಥಿತಃ. ವರಾರ್ಥಂ ಅಂತೇಳಿದ್ರೇನು? ವರ ಕೇಳಿದ್ದು. ಅರ್ಥಿತ ಅಂದರೆ ಪ್ರಾರ್ಥಿತ. ನಾನು ಪ್ರಾರ್ಥಿಸಿದ್ದೇನೆ, ಅದಕ್ಕೆ ಪ್ರಾದಾತ ಕೊಟ್ಟಿದ್ದಾನೆ. ಯಾರು? ತಮ್ ಶಿವ. ತಮ್ ಶಿವ ಅಂತೇಳಿದ್ರೆ ಇವರೇ ಕೊಟ್ಟದ್ದು ಅಂತ. ಯಾರು ಅಂತ ಹೇಳೋದಿಲ್ಲ ಅವಳು. ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು ದೇವೇಂದ್ರನಿಗೆ ಇದು ರುದ್ರದೇವರು ಅಂತ. ಆದರೆ ಇಷ್ಟು ಹೇಳಿದಾಗ ಅಜಾನನ್ ಶಕ್ರ. ಈ ಶಕ್ರ ಅಂದರೆ ದೇವೇಂದ್ರ. ಇವರಿಗೆಲ್ಲ ಅಸುರಾವೇಶ ಇರ್ತದೆ. ಅವರಿಗೆ ಪರಶುಕ್ರತ್ರಯರಿಗೆ ಮಾತ್ರ ಯಾವಾಗಲೂ ಸರಿಯಾದ ಜ್ಞಾನ ಇರೋದು. ಈ ದೇವೇಂದ್ರನಿಗೂ ಗೊತ್ತಾಗಲಿಲ್ಲ ಅದು ರುದ್ರದೇವರು ಅಂತ. ವಟು ರೂಪದಲ್ಲಿದ್ದಾರೆ ಅಲ್ವಾ. ಏನು ಎಣಿಸಿದ, ಯಾರೋ ಸಾಮಾನ್ಯ ವಟು ಇರಬೇಕು, ಗಂಡ ಬೇಕಂತ ಕೇಳಿದಾನಂತೆ. ಈ ಹುಡುಗಿಗೆ ಪಾಪ, ಅಂದರೆ ಈ ಹೆಂಗಸಿಗೆ ಪಾಪ, ಶ್ರೇಷ್ಠ ಸ್ತ್ರೀಗೆ ಗಂಡ ಬೇಕಂತ ಕೇಳಿದಕ್ಕೆ 5 ಜನ ಗಂಡಂದನ್ನು ಕೊಡುದ ಅಂತ ಹೇಳ್ಕೊಂಡು ದೇವೇಂದ್ರನಿಗೆ ಸಿಟ್ಟು ಬಂತು. ಅಜಾನನ್ ಶಕ್ರ ಆಹಾ ಅಂತೇಳಿದರೆ ಇದು ಶಿವ ಇತ್ಯತ ಅಜಾನನ್. ತಮ್ ಶಿವ ಇತ್ಯತ ಅಂದರೆ ಅವನನ್ನು ಅಂತ ತೋರಿಸಿ ಹೇಳಿದ್ದಾಳೆ ಇವಳು, ಇವರು ಕೊಟ್ಟದ್ದು ಅಂತ. ಇವರು ಅಂದರೆ ರುದ್ರದೇವರಂತ ಅಜಾನನ್ ಶಕ್ರ. ಆಹಾ, ದೇವೇಂದ್ರನಿಗೆ ಗೊತ್ತಾಗಲಿಲ್ಲ. ಅಜಾನನ್ ಶಕ್ರ ಆಹಾ ಉಚ್ಚೈ ಕಿಮೇತತ್ ಭುವನತ್ರಯೇ ಅಂತೇಳಿದರೆ ಉಚ್ಚೈಹಿ ಜೋರಾದ ಇದರಲ್ಲಿ ಅಂತೇಳಿದರೆ ಕೆಲವು ಸಲ ನಾವು ಒಂದು ಉತ್ತರ ಕೊಡ್ತೀವಿ. ಉತ್ತರ ಕೊಡುವಾಗ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದೇವೆ, ಆದರೆ ಸ್ವಲ್ಪ ವಾಯ್ಸ್ ನಮ್ಮದು ಜೋರಾಗಿದ್ದರೆ ಅವ್ರು ತಿಳ್ಕೊತಾರೆ ಇವನು ನನಗೆ ಯಾಕಪ್ಪ ಬೈತಾ ಇದ್ದಾನೆ ಅಂತ ಅಂತೇಳಿದ್ರೆ. ಕೆಲವರದ್ದು ವಾಯ್ಸೇ ಸ್ವಲ್ಪ ಜಾಸ್ತಿ ಇರ್ತದೆ, ಆದರೆ ಅದಕ್ಕೆ ವಾಯ್ಸ್ ಜಾಸ್ತಿ ಇರಬಾರ್ದು. ಮಾತಾಡುವಾಗ ಸ್ವಲ್ಪ ದೈನ್ಯ ಅಂತೇಳಿದರೆ ಒಂದು ವಿನಯಪೂರ್ವಕವಾಗಿ ಮಾತಾಡಬೇಕು ಅಂತ ಹೇಳೋದು. ಅದಕ್ಕೆ ಅಂದರೆ ಸುಮ್ಮನೆ ಅವ್ರು ತಿಳ್ಕೊಂಡ್ಬಿಡ್ತಾರೆ ನನಗೆ ಬೈದಿದ್ದಾನೆ ಅಂತ. ಇವನು ಬೈಲೇ ಇಲ್ಲಪ್ಪ, ಇವನು ನಾರ್ಮಲ್. ಸೊ ಅಜಾನನ್ ಶಕ್ರ ಆಹಾ ಉಚ್ಚೈಹಿ ದೊಡ್ಡ ಸ್ವರದಲ್ಲಿ ಕಿಮೇತತ್ ಭುವನತ್ರಯೇ 3 ಲೋಕ ಆಳುವವನು ನಾನು ದೇವೇಂದ್ರ. ಸೊ ಕಿಮ್ ಏತತ್ ಏನಪ್ಪ, ಏನು ನಡೀತಾ ಇದೆ ಇಲ್ಲಿ? ಕಿಮೇತತ್ ಭುವನತ್ರಯೇ ಮಯ ಮತ್ ಪಾಲಿತೆ. ನಾನು 3 ಲೋಕಗಳನ್ನು ನೋಡ್ಕೊಳ್ತಾ ಇದ್ದೇನೆ. ನಾನು 3 ಲೋಕಗಳನ್ನು ನೋಡ್ಕೊಳ್ಳುವವ. ನನ್ನ 3 ಲೋಕಗಳಲ್ಲಿ ಇದು ಭೂಲೋಕ ಕೂಡ ಬಂತಲ್ಲ. ಸೊ ಏನಿಲ್ಲಿ ಈ ರೀತಿ ನಡೆಯುವಂಥದ್ದು? ಯೋಷಿತಂ ತ್ವಂ ವೃಥಾ ಶಪಸಿ ದುರ್ಮತೆ. ಹೇ ದುರ್ಮತೆ, ರುದ್ರದೇವರಿಗೆ ಹೇಳ್ತಾ ಇದ್ದಾನೆ. ಯಾರು ದೇವೇಂದ್ರ. ದುರ್ಮತೆ ಅಂದರೆ ಬುದ್ಧಿ ಇಲ್ಲದವನೇ. ದುರ್ಮತೆ ಅಂತೇಳಿದರೆ ಹೇ ಬುದ್ಧಿಗೇಡಿಯೇ. ಯೋಷಿತಂ ಪಾಪ ಹೆಂಗಸು, ಶ್ರೇಷ್ಠ ಸ್ತ್ರೀ ಇವಳು. ಯೋಷಿತಂ ತ್ವಂ ವೃಥಾ ಶಪಸಿ ಅಂತೇಳಿದರೆ ಗಂಡ ಬೇಕಂತ ಕೇಳಿದ್ದಕ್ಕೆ ಗಂಡ ಸಿಗಲಿ ಅಂತ ಹೇಳಿದರೆ ಅದು ವರ ಆಗ್ತಿತ್ತು. ಗಂಡ ಬೇಕು ಅಂತ ಕೇಳಿದ್ದಕ್ಕೆ ಗಂಡ ಸಿಗಲಿ ಅಂತ 5 ಸಲ ಹೇಳಿದರೆ 5 ಗಂಡಂದಿರು ಸಿಕ್ಕಿದರೆ ಅದು ಶಾಪ ಅಲ್ವಾ? ತ್ವಂ ವೃಥಾ ಶಪಸಿ, ಸುಮ್ಮನೆ ಶಾಪ ಕೊಟ್ಟುಬಿಟ್ಟೆ ನೀನು ಅಂತ ಆ ವಟುರೂಪಿಯಲ್ಲಿರುವಂತಹ, ಅಂದರೆ ರುದ್ರದೇವರು ಅಂತ ಗೊತ್ತಿಲ್ಲ, ವಟು ಅಂತ ತಿಳ್ಕೊಂಡು ಅರೆ ನಿನಗೆ ಆಶೀರ್ವಾದ ಮಾಡಬೇಕಂತ ಹೇಳಿದ್ರೆ 5 ಸಲ ಆಶೀರ್ವಾದ ಯಾಕೆ ಮಾಡಿದಿ? ಗಂಡ ಸಿಗಬೇಕಂತ ಹೇಳ್ಕೊಂಡು ಪಾಪ ಹೆಂಗಸು ಎಷ್ಟು ತಲೆ ಬಿಸಿಯಲ್ಲಿದ್ದಾಳೆ. ಅಂದರೆ ವರ ಕೇಳಿದರೆ ಶಾಪ ಕೊಟ್ಬಿಟ್ಟಿಯಲ್ಲೋ. 3 ಲೋಕದಲ್ಲಿ ನಡೆಸುವವ ನಾನು. ಭುವನತ್ರಯೇ ಮತ್ ಪಾಲಿತೆ. ಮತ್ತಂದರೆ ನನ್ನಿಂದ, ಪಾಲಿತೆ ಅಂದರೆ ಪಾಲಿತವಾಗಿದೆ. ಎಲ್ಲವನ್ನು ನೋಡುವಂಥ ಜವಾಬ್ದಾರಿ ನನಗಿರೋದು. ನನ್ನ ಲೋಕದಲ್ಲಿ ಇಲ್ಲಿ ಏನಾಗ್ತಾ ಇರೋದು? ಈ ಶ್ರೇಷ್ಠ ಸ್ತ್ರೀ ವರ ಕೇಳಿದರೆ ಗಂಡ ಬೇಕು ಅಂತ 1 ಸಲ
ಆಯಿತು ಅಂತ ಹೇಳುವಂಥದ್ದು ಅದು ಸರಿಯಾದದ್ದು. 5 ಸಲ ಯಾಕೆ ಹೇಳಿದ್ದು? ಹೇ ದುರ್ಮತೆ, ಬುದ್ಧಿಗೇಡಿಯೇ, ತ್ವಂ ವೃಥಾ ಶಪಸಿ, ಈ ಪಾಪದ ಹೆಂಗಸನ್ನು ಸುಮ್ಮನೆ ಶಾಪ ಕೊಟ್ಬಿಟ್ಟಿಯಲ್ಲೋ ಅಂತೇಳ್ಕೊಂಡು ದೇವೇಂದ್ರ ಯಾರಿಗೆ ಹೇಳ್ತಾ ಇದ್ದಾನೆ? ಜೋರಾಗಿ ರುದ್ರದೇವರಿಗೆ. ರುದ್ರದೇವರು ಕೇಳಿದರು. ಇತಿ ರೀತೆ ಶಿವ ಪ್ರಾಹ ಪತ ಮಾನುಷ್ಯ ಮಾಪ್ನುಹಿ. ಏನೋ ಯಾರು ಅಂತ ನಾನು ಗೊತ್ತಾಗಲಿಲ್ಲಲ್ಲ ನಿನಗೆ? ಇತಿ ಈ ರೀತಿ ದೇವೇಂದ್ರನು ಈ ರೀತಿ ಉಚ್ಚ ಸ್ವರದಲ್ಲಿ ಹೇಳುತ್ತಿರಲು ಶಿವಪ್ರಾಹ ರುದ್ರದೇವರು ಹೇಳಿದರು. ಏನಂತ ದೇವೇಂದ್ರನಿಗೆ ಹೇಳಿದರು? ಪತ. ಪತ ಅಂದ್ರೇನು? ಬೀಳು ಭೂಲೋಕಕ್ಕೆ. ನೀನು ದೇವಲೋಕದಲ್ಲಿದ್ದಿ, 3 ಲೋಕದ ಒಡೆಯ ಅಂತ ಭಾರಿ ಜೋರಾಗಿ ಅಹಂಕಾರದಿಂದ ಮಾತಾಡಿದೆಯಲ್ಲ, ನೀನು ಭೂಲೋಕಕ್ಕೆ ಬೀಳು. ಪತ. ಪತ ಅಂದ್ರೇನು? ಪತತಿ ಅಂದರೆ ಬೀಳುವುದು. ಅಂದರೆ ಪತ ಅಂತ ಹೇಳಿದ್ರೆ ಶಾಪ ಕೊಟ್ಬಿಟ್ರು ರುದ್ರದೇವರು, ಹೋಗಿ ಭೂಲೋಕದಲ್ಲಿ ಬೀಳು ಅಂತ. ಯಾರಿಗೆ? ದೇವೇಂದ್ರನಿಗೆ. ದೇವೇಂದ್ರನಿಗೆ ಈ ರೀತಿ ಶಾಪ ಕೊಟ್ಟಾಗ ಏನಾಯಿತು? ಅರ್ಜುನನಾಗಿ ಬಿದ್ದ. ಯಾರಿಗೆ? ಶಚಿದೇವಿಗೆ ಜಾಯಿಂಟ್ ಆಯಿತು. ಸೊ ಇತಿ ರೀತಿ ಶಿವಪ್ರಾಹ ಪತ ಮಾನುಷ್ಯಂ ಆಪ್ನುಹಿ. ಮಾನುಷ್ಯಂ ಆಪ್ನುಹಿ ಅಂದರೆ ಮನುಷ್ಯನಾಗಿ, ಮನುಷ್ಯ ದೇಹವನ್ನು ಪ್ರಾಪ್ತಿಯಾಗಿ ಬಿದ್ದು ಬಿಡು ಅಂತ. ಸೊ ಅರ್ಜುನ ಅಲ್ಲಿ ಹುಟ್ಟಿಯಾಗಿದೆ, ದೇವೇಂದ್ರ ಹೋಗಿ ಅಟ್ಯಾಚ್ ಆಗೋದು ಅಂತ ಈ ಥರ ತಿಳ್ಕೊಬೋದು ನಾವು. ಸೊ ಏನಂತ ಹೇಳಿದ್ರೆ ಇತಿ ರೀತಿ ಶಿವಪ್ರಾಹ ಪತ ಮಾನುಷ್ಯ ಮಾಪ್ನುಹಿ ಅಂತೇಳಿದ್ರೆ ಅವರು ಮೊದಲೇ ಹೇಳಿದಾರಲ್ಲ, ಏನಂತ? ದೇವಾನಾಂ ಅವತಾರಾರ್ಥಂ ಹೇಳಿದ್ದಾರೆ. ಏನಂತ ಹೇಳಿದ್ರು? ಇವರು 5 ಜನ ಕೇಳಿದ್ದಾರೆ ಪತಿಂ ದೇಹಿ ಪತಿಂ ದೇಹಿ ಅಂತ. ಒಬ್ಬರೊಬ್ಬರದೇ ಅವತಾರ ಆಗಬೇಕಲ್ಲ. ಗಂಡ ಸಿಗ್ತಾರೆ ಅಂತ ಹೇಳಿದ್ರೆ ಒಬ್ಬರೊಬ್ಬರಿಗೆ ಗಂಡ ಸಿಗಬೇಕಲ್ಲ. ಈಗ ಒಬ್ಬರಿಗೆ ಗಂಡ ಸಿಕ್ಕಿದ್ರು ಅಂತ ಆಯಿತು. ಯಾರಿಗೆ? ಶಚೀದೇವಿಗೆ ಗಂಡ ಸಿಕ್ಕಿದರು. ಹೇಗೆ ಸಿಕ್ಕಿದ್ದು? ದೇವೇಂದ್ರನಿಗೆ ವಟು ರೂಪದಲ್ಲಿರುವಂತಹ ರುದ್ರದೇವರಿಗೆ ಗದರಿಸಿಬಿಟ್ಟಿದ್ದಾರೆ ದೇವೇಂದ್ರ. ಏನಾಗ್ತಾ ಇದೆ? 3 ಲೋಕವನ್ನು ನೋಡಿಕೊಳ್ಳುವ ನಾನು, ನನ್ನ 3 ಲೋಕಗಳಲ್ಲಿ ಏನು ಮಾಡ್ತಾ ಇದ್ದೀ? ಒಂದು ಗಂಡ ಬೇಕಂತ ಕೇಳಿದರೆ 5 ಗಂಡ ಕೊಡೋದಂತ ಉಂಟ ಅಂತ ಕೇಳಿದರೆ ಅಂತ ಹೇಳಿದರೆ ದೇವೇಂದ್ರ ಉಚ್ಚ ಸ್ವರದಲ್ಲಿ ಗದರಿಸಿಬಿಟ್ಟಿದ್ದಾರೆ ರುದ್ರದೇವರಿಗೆ. ರುದ್ರದೇವರು ಹೇಳಿದರು, ಅಹಂಕಾರಿಯೇ, ನೀನು ಭೂಮಿಗೆ ಬೀಳು. ಏನಂತ ಏನು ಹೇಳಿದ್ದದು? ಅದು ಇತಿ ರೀತಿ. ಈ ರೀತಿ ದೇವೇಂದ್ರನು ಅಹಂಕಾರದಿಂದ ಜೋರಾದ ಸ್ವರದಲ್ಲಿ ಹೇಳುತ್ತಿರಲು ಇತಿ ಈ ರೀತಿ ಶಿವಪ್ರಾಹ ರುದ್ರದೇವರು ಹೇಳಿದರು ದೇವೇಂದ್ರನಿಗೆ. ಏನಂತ? ಪತ ಅಂದರೆ ಬೀಳು ಭೂಲೋಕಕ್ಕೆ. ಮನುಷ್ಯಂ ಆಪ್ನುಹಿ, ಮನುಷ್ಯನಾಗಿ ಮನುಷ್ಯ ದೇಹವನ್ನು ಹೊಂದುವವನಾಗು ಅಂತೇಳಿ ಏನು ಮಾಡಿದರು? ಶಾಪ ಕೊಟ್ಬಿಟ್ರು. ಸ್ವರ್ಗಲೋಕದಿಂದ ಕೆಳಗೆ ಬೀಳು, ಮನುಷ್ಯ ದೇಹವನ್ನು ಹೊಂದು ಅಂತೇಳಿದ್ರೆ ಪುರ್ಸೊತ್ತಿಲ್ಲ ಇದಕ್ಕೆ, ಕೂಡಲೇ ಅಂತೇಳಿದ್ರೆ ಅದು ಇಮ್ಮಿಡಿಯೇಟ್ ಅದು ಆಗುವಂಥದ್ದಲ್ಲ. ಸೊ ಆ ರೀತಿಯಲ್ಲಿ ಆಯಿತು. ಸೊ ಏನು ಹೇಳ್ತಾರೆ ಇದಕ್ಕೆ ಅಂತ ಹೇಳಿದರೆ, ಒಂದೇ ದೇಹದಲ್ಲಿದ್ದ ಆ ಎಲ್ಲ ದೇವಿಯರು ರುರುದುಹು, ತಾವೆಲ್ಲ ಒಬ್ಬಳೇ ಅಂತ ತಿಳಿದು ಪ್ರತಿಯೊಬ್ಬರು ಅಳತೊಡಗಿದರು. ಆಗ ಅಲ್ಲಿಗೆ ಮಹೇಂದ್ರ ಆಗಮಿಸಿದ. ಅವನು ಆ ಶ್ರೇಷ್ಠ ಸ್ತ್ರೀಯನ್ನು ಕೇಳಿದ. ಅತ ಅಭ್ಯಾಗಾತ್ ಮಹೇಂದ್ರ. ಸೊ ಅಲ್ಲಿಗೆ ಮಹೇಂದ್ರ, ದೇವಲೋಕದ ಇಂದ್ರನು ಆಗಮಿಸಿದ. ಸೊ ಅಬ್ರವೀತ್, ಅವನು ಕೇಳಿದ. ತಾವು ವರಸ್ತ್ರೀಯಂ, ಆ ಶ್ರೇಷ್ಠವಾದ ಸ್ತ್ರೀಯನ್ನು ಕೇಳಿದ. ಪತಿಂ ದೇಹಿ ಎಂಬ ಮಾತು ಒಬ್ಬಳ ಮಾತಿನಂತೆ ಕೇಳಿಸಿದ್ದಂತೆ ಈಗ ಅವರೆಲ್ಲ ಪ್ರತ್ಯೇಕವಾಗಿ ಅತ್ತದ್ದು ಕೂಡ ಒಬ್ಬಳ ಅಳುವೆ ಎಂಬಂತೆ ಕಾಣಿಸಿತು. ಅಂದರೆ ಇವರು 4 ಜನ ಹತ್ತಿದ್ದಾರೆ, ರುರುದುಹು ಬಹುವಚನ. ಆದರೆ ಒಂದೇ ದೇಹದಲ್ಲಿರುವ ಕಾರಣ ಒಂದೇ ಬಾಯಿಯಿಂದ ಅಳು ಹೊರಗೆ ಬರುವಾಗ ಒಂದೇ ಅಳುವಿನಾಗೆ ಬಂತು ದೇವೇಂದ್ರನಿಗೆ. ಹಾಗೆ ಕೇಳಿತು. ಅದಕ್ಕೋಸ್ಕರ ಒಬ್ಬಳೇ ವರಸ್ತ್ರೀ ಇದ್ದಾಳೆ ಅಂತ ಏನು ಮಾಡಿದ ದೇವೇಂದ್ರ. ಏತಕ್ಕಾಗಿ ಅಳುತ್ತಿರುವಿ ಕಿಮರ್ಥಂ ರೋದಿಸಿ ಎನ್ನಲು ಅವಳು ಸಾ ಅಬ್ರವೀತ್ ಹೇಳ್ತಾಳೆ, ವಟುರೂಪಿಯಾದ ಶಿವನನ್ನು ತೋರಿಸಿ ವಟುರೂಪಿಣಂ ಶಂಕರಂ ದರ್ಶಯಿತ್ವ, ನಾನು ವರ ಬೇಡಿದೆ. ವರಾರ್ಥಂ ಅರ್ಥಿತಃ, ವರ ಅರ್ಥಂ ಅರ್ಥಿತಃ, ಗಂಡ ಬೇಕಂತ ವರ ಕೇಳಿದ್ದು, ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಅದಕ್ಕೆ ಪ್ರಾದಾತ್ ಅಂದು ಕೊಟ್ಟದ್ದು 5 ಜನ. ಸೊ 5 ಪತಿಗಳನ್ನು ನೀಡಿದ್ದಾನೆ ಎಂದು ನುಡಿದಳು.
ಆಗ ಅಜಾನನ್ ಶಕ್ರ ಆಹಾ ಅಂತೇಳಿದ್ರೆ ಅವನನ್ನು ಶಿವ ಎಂದು ತಿಳಿಯದೆ ಇದ್ದ ಇಂದ್ರ ಜೋರಾಗಿ ಕೇಳಿದ, ಎಲ್ಲವೋ ದುರ್ಬುದ್ಧಿಯವನೇ, ಹೇ ದುರ್ಮತೆ, ಹೇ 3 ಲೋಕಗಳು ನನ್ನಿಂದ ಪಾಲಿತವಾಗಿರುವಾಗ ಭುವನತ್ರಯೇ ಮತ್ ಪಾಲಿತೆ, ಈ ಸ್ತ್ರೀಯನ್ನು ಯೋಷಿತ ಅಂದರೆ ಸ್ತ್ರೀ, ಈ ಸ್ತ್ರೀಯನ್ನು ನೀನು ವೃಥಾ ಶಪಸಿ, ವಿನಾಕಾರಣ ಯಾಕೆ ಶಪಿಸಿದ್ದು ಅಂದರೆ, ಒಂದು ಪತಿ ಬೇಕಂತ ಕೇಳಿದರೆ ಒಂದು ಪತಿ ಕೊಟ್ಟರೆ ಅದು ವರ, ಅದು ಅಂತೇಳಿದರೆ ಶ್ರೇಷ್ಠವಾದದ್ದು, ಅದು ಅಂತೇಳಿದರೆ ಅದು ವರ, ಅದು ಒಬ್ಬ ಗಂಡನ ಜೊತೆಗೆ ಆರಾಮವಾಗಿ ಬಾಳುವುದು ಅಂತ. 5 ಜನ ಗಂಡಂದಿರನ್ನು ಕೊಟ್ಟರೆ ಅದು ಶಾಪ ಅಲ್ವಾ? ಯಾಕೆ ಶಾಪ ಕೊಟ್ಟದ್ದು? ಇಂದ್ರನು ಅಳುವಿನ ಕಾರಣವನ್ನು ಕೇಳಲು ಅವಳು ತನ್ನ ಮುಂದೆ ನಿಂತಿದ್ದ ವಟುವನ್ನು ತೋರಿಸಿ, ಇವನು ನನಗೆ ಹೀಗೆ ವರ ನೀಡಿದ ಎಂದಳು. ಇದರಿಂದ ಶಿವ ಅಲ್ಲಿಗೆ ಸಾಕ್ಷಾತ್ ರೂಪದಲ್ಲಿ ಬರದೆ ವಟುವಿನ ರೂಪದಲ್ಲಿ ಬಂದಿದ್ದ ಅನ್ನುವಂಥದ್ದು ನೆಕ್ಸ್ಟ್ ಶ್ಲೋಕದಲ್ಲಿ ನಮಗೆ ಗೊತ್ತಾಗಿ ಆಗಿದೆ. ನಂತರ ಇಂದ್ರನೂ ಸಹ ಆ ವಟುವನ್ನು ರುದ್ರದೇವರಂತ ಗುರುತಿಸದೆ ಯಾವನೋ ಒಬ್ಬ ವಟುವೆಂದು ಭಾವಿಸಿ ಜೋರಾಗಿಯೇ ಬೆದರಿಸಿಯೇ ಕೇಳಿದ. ಹಾಗೆ ಕೇಳುವಲ್ಲಿ ನಾನು 3 ಲೋಕದ ರಾಜ ಎಂಬ ಅಹಂಕಾರವನ್ನು ತೋರಿಸಿದ ಎಂಬ ಭಾವ ದುರ್ಮತೆ ಅಂತೇಳಿದರೆ ಬುದ್ಧಿಗೇಡಿ ಅಂತ ಬೈತಾನೆ. ಭುವನತ್ರೇ ಮತ್ಪಾಲಿತೆ, ಅಹಂಕಾರ ಹೇಗೆ ಗೊತ್ತಾಯಿತು ಅಂತೇಳಿದರೆ 3 ಲೋಕವನ್ನು ಆಳುವವ ನಾನು, ಅದು ಅಹಂಕಾರ. ಹೀಗೆ ಒಂದು ಸ್ತ್ರೀಗೆ 5 ಜನ ಪತಿಯರು ವರರೂಪದಲ್ಲಿ ಕೊಟ್ಟರು, ಅದು ವರವಾಗಲು ಹೇಗೆ ಸಾಧ್ಯ? ಬಹುಪತಿತ್ವ ಸರ್ವತ ಶಾಸ್ತ್ರಸಮ್ಮತ ಅಲ್ಲ, ಒಬ್ಬರನ್ನು ಸುಧಾರಿಸೋದೇ ಕಷ್ಟ, 5 ಜನರನ್ನು ಎಂತದ್ದು ಅವರು ತಲೆಬಿಸಿ ಆದದ್ದು. ಹೀಗೆ ಆ ನಂತರ ಇತಿ ರೀತೇ ಶಿವಪ್ರಾಹ, ಇಂದ್ರ ಹೀಗೆಂದಾಗ ಶಿವ ನುಡಿದ, ಶಿವಪ್ರಾಹ ಪತ ಮಾನುಷ್ಯ ಮಾಪ್ನುಹಿ, ನೀನು ಸ್ವರ್ಗದಿಂದ ಪತನ ಹೊಂದು ಅಂದರೆ ಬೀಳು, ಸ್ವರ್ಗ ದೇವಲೋಕದಿಂದ ಕೆಳಗೆ ಬೀಳು, ಯಾವುದಕ್ಕೆ? ಮನುಷ್ಯ ಲೋಕಕ್ಕೆ ಪತನ ಹೊಂದು. ಮಾನುಷ್ಯಂ ಆಪ್ನುಹಿ, ಮನುಷ್ಯನಾಗಿ ಜನಿಸು. ಇಂದ್ರನ ಅಹಂಕಾರದ ವರ್ತನೆಗೆ ಕೆರಳಿದ ರುದ್ರದೇವರು ಅವನನ್ನು ಹೀಗೆ ಶಪಿಸಿದರು ಎಂದು ತಿಳಿಯಬೇಕು. ಸ್ವರೂಪತಃ ಇಂದ್ರ ಶಿವನ ಶಿಷ್ಯ ಅಂದರೆ ರುದ್ರದೇವರಿಗಿಂತ ಕೆಳಗಿರುವುದು ಯಾರು? ಇಂದ್ರ. ಆದರೆ ಇಂದ್ರನ ಆ ವರ್ತನೆ ಗುರುವಿಗೆ ಮಾಡಿದ ಅಪಚಾರದಂತಾಯಿತು. ಶಿಷ್ಯ ಗುರುವಿಗೆ ಬೆದರಿಸುವುದು ಉಂಟು, ಅದು ಬೆದರಿಸುವುದು ಮಾತ್ರ ಅಲ್ಲ, ಬುದ್ಧಿಗೇಡಿ ಅಂತ ಹೇಳುವುದ, ಆಮೇಲಿಂದ ಅಹಂಕಾರ ಮಾಡುವುದ, ನಾನು 3 ಲೋಕದ ಇದು ಅಂತ ಹೇಳ್ಕೊಂಡು ಅವರಿಗಿಂತ ಮೇಲೆ ರುದ್ರದೇವರು. ಹೀಗೆ ಆ ರೀತಿಯಲ್ಲಿ ಮುಂದೆ ಸ್ವಯಂವರದಲ್ಲಿ ಕೂಡ ಮತ್ಸ್ಯಯಂತ್ರ ಭೇದನ ಮಾಡಿದ ಅರ್ಜುನನ ಕೊರಳಿಗೆ ದ್ರೌಪದಿ ಮಾಲೆ ಹಾಕುವಂತಾಯಿತು ಎಂದು ತಿಳಿಯಬೇಕು. ಈ ರೀತಿಯಲ್ಲಿ ಅಲ್ಲಿಗೆ ಇವತ್ತಿನದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಸ್ವಲ್ಪ ಹೊತ್ತು ಇವತ್ತು ಲೇಟ್ ಆಯಿತು. ಶ್ರೀಕೃಷ್ಣ ಅರ್ಪಣ ಮಸ್ತು.